ನಡೆದಿರುವಂಥ ಒಂದು ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ. ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನನ್ನು ಕಾಪಾಡೋ ಅಂಥದ್ದು. ಆ ಕಾಕಿ ಡ್ರೆಸ್ಸು, ಆ ಪೊಲೀಸರ ಹ್ಯಾಟು, ಪೊಲೀಸರ ದಂಡ ಏನಿದೆ, ಇದನ್ನು ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ. ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ 1,000 ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನು ನನ್ನ ಕಣ್ಣು ಮುಂದೆನೇ ನಾನು ನೋಡಿದ್ದೀನಿ. ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ. ಯಾಕಂದರೆ ಅವತ್ತು ಪೊಲೀಸರು ಏನಾನ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನನ್ನೇ ಬೆಂಕಿ ಹಚ್ಚಿ ಸುಟ್ಟಾಕುವಂಥ ಪ್ರಯತ್ನ ಮಾಡಿದರು. ಯಾಕೆಂದರೆ ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ಇವರಿಗೆ, ಇದೇನು ಹೊಸದಲ್ಲ. ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ದರು. ಸುಮಾರು 1000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ, ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ತೀರಿ, CCTV ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅಂದರು. ಆದರೆ ಇದುವರೆಗೂ ಬಂದಿರುವಂಥದ್ದು ಕೇವಲ 16 ಜನ ಮಾತ್ರ. ಅದು ನಿನ್ನೆ 1-2 ದಿನದಿಂದ ಮೇಯ್ನ್ ಅಪರಾಧಿ ಏನಿದ್ದಾನೆ, ಭಾಷಣ ಮಾಡಿ ಪ್ರಚೋದನೆ ಮಾಡಿದಂಥದ್ದು, ಕೋಮು ದ್ವೇಷವನ್ನು ಮಾಡಿದಂಥವ್ರು, ಅವನು ನಿನ್ನೆ 2 ದಿನದಿಂದ ಬಂಧಿಸಿದ್ದಾರೆ. ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸೋ ಅಂಥದ್ದೇ ನಿಂತೋಗ್ಬಿಟ್ಟಿದೆ, ಯಾರನ್ನೂ ಬಂಧಿಸ್ತಾನೇ ಇಲ್ಲ. ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನೂ ಬಂಧನ ಮಾಡದೆ, ಏನು ಕ್ರಮ ತೆಗೆದುಕೊಳ್ಳದೆ ಅವ್ರನ್ನ ಕಾಪಾಡೋವಂಥ, ಅವ್ರನ್ನ ಸೇಫ್ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದೆ. ಮತ್ತು ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಳ್ಳಿ, ಬೇಲೆಲ್ಲ ಆದಮೇಲೆ ಬನ್ನಿ, ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದು ಕೂಡ ನಾವು ಕೇಳಿದ್ದೀರಿ. ಅಂದರೆ ಒಂದು ರೀತಿ ಇಡೀ ಸರ್ಕಾರ ಓಟ್ಗೋಸ್ಕರ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಹೊರಟಿದೆ. ಈಗ ಪ್ರೇಯರ್ ಮಾಡುವಂಥದ್ದಕ್ಕೆ ಈಗೇನೋ ಬರ್ತಾಯಿದೆ, ಯಾವುದೋ ಹಬ್ಬ ಬರ್ತಾಯಿದೆ, ರಂಜಾನ್, ಅದಕ್ಕೆ 1-2 ಗಂಟೆ ಅವರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದನ್ನು ಕೇಳಿಬರ್ತಾಯಿದೆ. ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ. ಹಿಂದೆ ಟಿಪ್ಪು ಜಯಂತಿ ಮಾಡಿದ್ರು, ಯಾರೂ ಟಿಪ್ಪು ಜಯಂತಿನ ಕೇಳಿರಲಿಲ್ಲ. ಯಾರು ಟಿಪ್ಪು ಜಯಂತಿ ಮಾಡಿ ಕೊಲೆಗಳು ಎಲ್ಲ ಆಗಿ ಇಡೀ ಹಿಂದೂ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೀರಿ. ಈಗ ಮತ್ತೆ ಅವ್ರಿಗೆ ಸಮಯ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇದು ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ. ಸಿದ್ದರಾಮಯ್ಯನವ್ರಿಗೆ ಟಿಪ್ಪು ಸಂಸ್ಕೃತಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೈ ಮೇಲೆ ದೆವ್ವ ಬಂದಂಗೆ ಆಗೋಗ್ತೈತೆ, ದೆವ್ವದ ಬಂದ ರೀತಿ ಆಟಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಮೈಸೂರಲ್ಲಿ ದಿನನಿತ್ಯ ಅವರ ಉಪಟಳ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂಥ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ. ಆದರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನು ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀರಿ. ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ. ಒಟ್ಟಾರೆ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಅವ್ರು ನಡೆದಿರುವಂಥ ರೀತಿ, ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಇದೇ ರೀತಿ ಜನ ಭಯೋತ್ಪಾದಕರ ಥರ ಓಡಾಡೋವಂಥ ಈ ಮುಸ್ಲಿಂ ಜನ ಏನಿದ್ದಾರೆ, ಕೆಲವರು ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡಿರೋದನ್ನು ನೋಡಿದ್ದೀರಿ. ಅಂದರೆ ಅವ್ರಿಗೆ ನಮ್ಮನ್ನೇನು ಮಾಡಲ್ಲ ಇದು ನಮ್ಮ ಸರ್ಕಾರ. ಯಾಕಂದರೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ಬೀದರಲ್ಲೂ ಹೇಳಿದ್ದಾರೆ, ಇದು ಮುಸ್ಲಿಮರಿಂದ ಬಂದಂಥ ಸರ್ಕಾರ ಅಂತ. ಅದಕ್ಕೆ ಏನು ಮಾಡಲ್ಲ ಅವ್ರಿಗೆ. ಅದರಿಂದ ಒಂದು ರೀತಿ ಇಡೀ ಸರ್ಕಾರ ಇಸ್ಲಾಮೀಕರಣ ಮಾಡೋಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಇದನ್ನು ಖಂಡಿಸ್ತೀರಿ, ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ. BJP ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಮ್ಮ ಬೆಂಬಲ ಕೊಡ್ತೀರಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಂಡಂಥ ಈ ಕಿಡಿಗೇಡಿಗಳಿಗೆ ಮಟ್ಟ ಹಾಕಿಲ್ಲ ಅಂದರೆ ಮುಂದೆ ಈ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಬರೋದಿದೆ. ಅದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ. ನಾನು ಇವತ್ತು ಬಂದಿದ್ದೀನಿ ಈ ಪ್ರತಿಭಟನೆಗೆ, ಆದರೆ ಇನ್ನೂ ಸಮಯ ಕೋರ್ಟಿಂದ ಫೈನಲ್ ಆದೇಶ ಬರಬೇಕು. ನಂದು ಬೆಂಗಳೂರಲ್ಲಿ ಒಂದು ನಮ್ಮ ಅಶ್ವಥ್ ನಾರಾಯಣ್ ಅವರು ಉಪಮುಖ್ಯಮಂತ್ರಿ ಅವ್ರ ಸಹ ಒಂದು ಕಾರ್ಯಕ್ರಮ ಇದೆ, ಇದ್ರದ್ದು ಒಂದು ನಿಜ ಸತ್ಯ ವಿಶ್ವ ಹಿಂದೂ ಪರಿಷತ್ ಅವರು ಮಾಡ್ತಾ ಇರೋವಂಥ
ಒಂದು ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ನನ್ನ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀರಿ. ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ.